ಓಂ ಯಥಾ ಆನೋ ಮಿತ್ರೋ ವರುಣೋ ಯಥಾ ರುದ್ರಶ್ಚಿದೇತತಿ ಯಥಾ ವಿಶ್ವೇ ಸಜೋಷಸಃ ಗಾಥಪತಿಂ ಮೇಧಪತಿಂ ರುದ್ರಂ ಜಲಾಶಭೇಷಜಂ ತಚ್ಛಯ್ಯೋ ಸುಮ್ನಮೀಮಹೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವಿಶೇಷವಾಗಿ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲ್ಲಿ ನಾವು ನೋಡೋಣ. ಬದಲಾವಣೆಗಳು ನಮಗೆ ಈಗ ಪಂಚಮ ಶನಿ ಪ್ರಭಾವದಲ್ಲಿ ವೃಶ್ಚಿಕ ರಾಶಿಯವರು ಇದ್ದೀರಾ. ಪಂಚಮ ಶನಿ ಇರಬೇಕಾದ್ರೆ ನಿಮಗೆ ಧೈರ್ಯ ಕೊಡುವವನು, ಸುಖ ಕೊಡುವವನು ಶನಿ ಪರಮಾತ್ಮ. ಹಾಗಾಗಿ ಧೈರ್ಯ ಸ್ವಲ್ಪ ಕಡಿಮೆ ಆಗುತ್ತೆ, ಸ್ವಲ್ಪ ಭಯ ಇರುತ್ತೆ, ಧೈರ್ಯ ಕಡಿಮೆ ಇರುತ್ತೆ. ಯಾವ್ದಾದ್ರು ದೊಡ್ಡ ಕೆಲಸಕ್ಕೆ ಕೈ ಹಾಕ್ಬೇಕಂದ್ರೆ 100 ಬಾರಿ ಯೋಚನೆ ಮಾಡುವಂಥ ಸಂದರ್ಭ ಬರುತ್ತೆ. ಸ್ವಲ್ಪ ಸುಖ ಕಡಿಮೆ, ನಿದ್ರೆ ಕಡಿಮೆ ಈ ತಿಂಗಳು, ನಿಮಗೆ ಆಗಸ್ಟ್ ತಿಂಗಳಲ್ಲಿ. ಹಾಗಾಗಿ ಶನಿ ದೇವಸ್ಥಾನಕ್ಕೆ ಹೋಗೋದು ಮಾತ್ರ ಮರಿಬೇಡಿ. ಶನೀಶ್ವರನ ದೇವಸ್ಥಾನಕ್ಕೆ ಹೋಗಿ ಸ್ವಾಮಿಯನ್ನು ದರ್ಶನ ಮಾಡಿ ಬರುವಂಥದ್ದು ನಿಮಗೆ ಅತ್ಯವಶ್ಯಕ. ಹಾಗಾಗಿ ಅದನ್ನು ಮಾತ್ರ ನೆಗ್ಲಿಜೆನ್ಸಿ ಮಾಡಲೇಬೇಡಿ ನೀವು. ಪಂಚಮ ಶನಿ ಪ್ರಭಾವ ನಿಮಗೆ ನಿಧಾನ ಆಗುತ್ತೆ, ಕೆಲಸಗಳು ನಿಧಾನ ಆಗುತ್ತೆ. ದಿಢೀರಂಥ ಕೆಲಸಗಳಲ್ಲಿ ಸ್ವಲ್ಪ ತೊಂದರೆಗಳು ಬರುತ್ತೆ, ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಇವೆಲ್ಲವೂ ಬರುವ ಸಾಧ್ಯತೆಗಳಿರೋದ್ರಿಂದ ಸಾಧ್ಯವಾದಷ್ಟು ವೃಶ್ಚಿಕ ರಾಶಿಯವರು ಶನಿ ಪರಮಾತ್ಮನನ್ನು ಆರಾಧನೆ ಮಾಡುವಂಥದ್ದು ಭಾಳ ಉತ್ತಮ. ಇನ್ನು ಗುರುಬಲ ಅಂತೂ ಇಲ್ಲ. 5ನೇ ಮನೆ ಅಧಿಪತಿ ಹಾಗೂ 2ನೇ ಮನೆ ಅಧಿಪತಿ ಆದಂಥ ಗುರು ಅಷ್ಟಮದಲ್ಲಿದ್ದಾರೆ. ಗುರುವಿನ ಪ್ರಭಾವ ನಿಮಗೆ ಯಾವುದೇ ಥರದ್ದು ಪಾಸಿಟಿವ್ ಆಗಿಲ್ಲ. ಅದಾಗಿಯೂ ಕೂಡ ಗುರುವಿಂದ ಯಾವುದು ಕೆಟ್ಟದ್ದಿಲ್ಲದೆ ಇರೋದ್ರಿಂದ ಏನು ಸಮಸ್ಯೆ ಆಗಲ್ಲ. ಸ್ವಲ್ಪ ಶುಭ ಕಾರ್ಯಗಳಾಗೋದಕ್ಕೆ ಅಡ್ಡಿ ಆಟಂಕಗಳು ಉತ್ಪತ್ತಿ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಗುರು ಸ್ಮರಣೆಯನ್ನು ಕೂಡ ನೀವು ಪ್ರತಿನಿತ್ಯ ಮಾಡುವಂಥದ್ದು ಭಾಳ ಒಳ್ಳೆಯದು. ಒಂದು ಕಡೆ ಶನಿಯ ಆರಾಧನೆ, ಇನ್ನೊಂದು ಕಡೆ ಗುರುವಿನ ಆರಾಧನೆ, ಎರಡೂ ಕೂಡ ಅವಶ್ಯಕವಾಗಿ ನಿಮಗೆ ಬೇಕಾಗುತ್ತೆ. ಇದಲ್ಲದೆ ಬೇರೆ ಗ್ರಹಗಳೆಲ್ಲ ತುಂಬ ಚೆನ್ನಾಗಿದೆ. ಶನಿ ಮತ್ತು ಗುರು ಮಾತ್ರ ಫಲ ಕೊಡುವಂಥ ಗ್ರಹ ಅಲ್ಲ, ಬೇರೆ ಗ್ರಹಗಳು ಫಲ ಕೊಡುತ್ತೆ. ಈಗ ನೀವು ವಿದ್ಯೆ ಬೇಕು ಅಂದರೆ ಬುಧನ ಬಳಿಗೆ ಹೋಗಬೇಕು, ಫಿನಾನ್ಸ್ ಬೇಕಂದರೆ ಗುರು ಬಳಿಗೆ ಹೋಗಬೇಕು, ವಿವಾಹ, ಸುಖ, ವಾಹನ, ಸಂತೋಷ ಅಂದರೆ ಶುಕ್ರನ ಬಳಿಗೆ ಹೋಗಬೇಕು. ಹೀಗೆ ಪ್ರತಿಯೊಂದು ಆಯಾ ಪೋರ್ಟ್ಫೋಲಿಯೋಗೆ ಒಂದೊಂದು ಗ್ರಹಗಳಿರುತ್ತೆ. ಶನಿ ಮತ್ತು ಗುರು ಮಾತ್ರ ಚೆನ್ನಾಗಿಲ್ಲದೆ ಇದ್ದರೆ ಬೇರೆ ಗ್ರಹಗಳು ಚೆನ್ನಾಗಿರುತ್ತೆ. ಈಗ ನೋಡಿ, 17ನೇ ತಾರೀಕು ರವಿ ಬಂದು ನಿಮ್ಮ ರಾಶಿಗೆ 10ನೇ ಮನೆಗೆ ಬರ್ತಾರೆ. ನಿಮ್ಮ ರಾಶಿಯಿಂದ 10ನೇ ಮನೆಗೆ ಬರ್ತಾರೆ. ದಶಮ ಸ್ಥಾನದಲ್ಲಿ ರವಿ ಬಂದಾಗ 17ನೇ ತಾರೀಕು ಅಲ್ಲಿವರೆಗೂ ಭಾಗ್ಯಸ್ಥಾನದಲ್ಲಿರ್ತಾರೆ. ಈ ತಿಂಗಳು ಪೂರ್ತಿ ನಿಮಗೆ ಸೂರ್ಯ ಅತ್ಯಂತ ಬಲಿಷ್ಠವಾದಂಥ ಶಕ್ತಿಶಾಲಿ ಗ್ರಹ. ಸೂರ್ಯನಿಂದ ನಿಮಗೆ ಭಾಳಷ್ಟು ತೇಜಸ್ಸು ಉತ್ಪತ್ತಿ ಆಗುತ್ತೆ. ಯಾವ ಥರ ಫಲ ಅಂತ ಮುಂದಕ್ಕೆ ಹೇಳ್ತೀನಿ ನಾನು. ಅದು ಬಿಟ್ಟರೆ 20ನೇ ತಾರೀಕು, ಆಗಸ್ಟ್ 20ನೇ ತಾರೀಕು ಶುಕ್ರ ಭಾಗ್ಯಸ್ಥಾನಕ್ಕೆ ಬರ್ತಾರೆ. ಅಷ್ಟಮದಲ್ಲಿದ್ದಂಥ ಶುಕ್ರ ನವಮಕ್ಕೆ ಬರ್ತಾರೆ. ಅದು ಕೂಡ ಮೇಜರ್ ಪ್ಲಸ್ ಪಾಯಿಂಟ್. ಶುಕ್ರ ಮತ್ತು ಸೂರ್ಯ ಇಬ್ಬರು ಕೂಡ ತುಂಬ ಚೆನ್ನಾಗಿದ್ದಾರೆ, ನಿಮಗೆ ತುಂಬ ಚೆನ್ನಾಗಿ ಫಲ ಕೊಡ್ತಾರೆ ನಿಮಗೆ. ಇನ್ನು 30ನೇ ತಾರೀಕು ಬುಧ ದಶಮಕ್ಕೆ ಬರ್ತಾರೆ. ಅಲ್ಲಿವರೆಗೂ ಭಾಗ್ಯದಲ್ಲಿರ್ತಾರೆ. ಹಾಗಾಗಿ ಬುಧನಿಂದನೂ ಯಾವುದು ಕೆಟ್ಟದ್ದಿಲ್ಲ. ಬುಧ, ಸೂರ್ಯ ಹಾಗೂ ಶುಕ್ರ 3 ಗ್ರಹಗಳು ನಿಮಗೆ ಆಗಸ್ಟ್ ತಿಂಗಳಲ್ಲಿ ತುಂಬ ಚೆನ್ನಾಗಿರುತ್ತೆ. ಚಿಂತೆ ಮಾಡೋ ಅವಶ್ಯಕತೆ ಅಂತೂ ಖಂಡಿತ ಇಲ್ಲ. ಸರಿ, ಹಾಗಿದ್ದಾಗ ನಿಮ್ಮ ಒಂದು ರಾಶ್ಯಾಧಿಪತಿ ಹಾಗೂ ಋಣರೋಗ ಶತ್ರುಸ್ಥಾನಾಧಿಪತಿ ಕುಜ ಲಾಭಸ್ಥಾನದಲ್ಲಿದ್ದಾರೆ. ನೋಡಿ, ಅವರು ಶತ್ರುಸ್ಥಾನದಲ್ಲೇ ಇರಬಹುದು. 11ನೇ ಮನೆಯಲ್ಲಿ ಅದು ಬುಧನ ಮನೆಯಲ್ಲಿ ಶತ್ರುಸ್ಥಾನದಲ್ಲಿದ್ದರೂ ಸಹ ನಿಮಗೆ ಲಾಭಸ್ಥಾನದಲ್ಲಿ ಒಂದು ಗ್ರಹ ಇದೆ ಅಂದರೆ ಲಾಭ ಫಲ ಕೊಡಲೇಬೇಕು. ಹೌಸ್ ಆಫ್ ಗೇನ್ ಯಾವ ರೀತಿ ಕೊಡ್ತಾರೆ ಕುಜ ಅನ್ನುವಂಥದ್ದನ್ನು ಬೇಕಾದ್ರೆ ನಾನು ನಿಮಗೆ ಸ್ಪಷ್ಟವಾಗಿ ತಿಳಿಸ್ತೀನಿ. ನೋಡಿ, ಕುಜನ ಒಂದು ಕಾರಕ ಗ್ರಹಗಳು ಯಾವ ರೀತಿ ಫಲ ಕೊಡುತ್ತೆ ಅಂದರೆ, ಸಜಾತಃ ಕುಲದೀಪಕ, ಭೂಮಿ ಸಂಬಂಧಪಟ್ಟಂಥ ವ್ಯವಹಾರಗಳಲ್ಲಿ, ಭೂಮಿ ಕೊಳ್ಳೋದ್ರಲ್ಲಿ, ಭೂಮಿ ಪೂಜೆ ಮಾಡೋದ್ರಲ್ಲಿ, ಮನೆ ಕಟ್ಟುವಂಥ ವಿಚಾರದಲ್ಲಿ, ಅಥವಾ ಭೂಮಿಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ವ್ಯವಹಾರ ಇದ್ರೂ ಕೂಡ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಅದೃಷ್ಟವನ್ನು ಉತ್ಪತ್ತಿ ಮಾಡುತ್ತೆ. ರೈತರಿಗಂತೂ ಬಹಳ ಸಂತೋಷವನ್ನು ಉತ್ಪತ್ತಿ ಮಾಡುವಂತಹ ಶುಭ ಮಾಸ ಈ ವೃಶ್ಚಿಕ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಸಿಗುತ್ತೆ. ಇದಲ್ಲದೆ ಏನಪ್ಪ ಅಂದರೆ ಕಾರ್ಯಪ್ರವೃತ್ತಿ ತುಂಬ ಚೆನ್ನಾಗಿರುತ್ತೆ. ಪೊಲೀಸ್ ಅಧಿಕಾರಿಗಳಿಗೆ, ಆರ್ಮಿ ಆಫೀಸರ್ಸ್ಗೆ, ಯೋಧರಿಗೆ, ಹಾಗೂ ಧೈರ್ಯವಾಗಿ ಕೆಲಸ ಮಾಡುವಂಥವ್ರಿಗೆ, ಸ್ಪೋರ್ಟ್ಸಲ್ಲಿರ್ತಕ್ಕಂಥವ್ರಿಗೆ, ಉದಾಹರಣೆಗೆ ಕಿಕ್ ಬಾಕ್ಸಿಂಗ್ ಆಗ್ಬೋದು, ಧೈರ್ಯವನ್ನು ಹೊಂದಿ ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನೀವು ಸಕ್ಸಸ್ ಆಗ್ತೀರಾ. ಯಾಕಂದರೆ ಧೈರ್ಯಕಾರಕ ಯಾರು, ಧೈರ್ಯವನ್ನು ಕೊಡುವಂಥವನು ಯಾರು ಅಂದರೆ ಸೇನಾಧಿಪತಿ, ಅದು ಕುಜ. ಹಾಗಾಗಿ ಕುಜನಿಂದ ನಿಮಗೇನು ತೊಂದರೆ ಇಲ್ಲ.
ನಿಮ್ಮ ಶರೀರ ಬಲಿಷ್ಠವಾಗಿರುತ್ತೆ, ಸಾಲಬಾಧೆ ಅನ್ನುವಂಥದ್ದು ನಿಮ್ಗೆ ಆಗಲ್ಲ, ರೋಗಗಳು ಉತ್ಪತ್ತಿ ಆಗಲ್ಲ, ಶತ್ರುಗಳೇನು ಜಾಸ್ತಿ ನಿಮಗೆ ಆಗಲ್ಲ. ಹಾಗಾಗಿ ಒಂದು ಹಂತಕ್ಕೆ ಕುಜನಿಂದ ನಿಮಗೆ ಲಾಭ ಫಲವೇ ಹೊರತು ನಷ್ಟ ಫಲವನ್ನಂಥದ್ದು ಕಾಣಲಿಕ್ಕಿಲ್ಲ. ಏನಂದ್ರೆ 12ನೇ ಮನೆ ಮತ್ತೆ 7ನೇ ಮನೆ ಅಧಿಪತಿ ಶುಕ್ರ ನಿಮ್ಗೆ 20ನೇ ತಾರೀಕುವರೆಗೂ ಸಾಧಾರಣ ಫಲ ಕೊಟ್ರೆ 20ನೇ ತಾರೀಕಿಗೆ ಶುಕ್ರ ಬಂದು ನಿಮಗೆ ಭಾಗ್ಯಸ್ಥಾನಕ್ಕೆ ಬರ್ತಾರೆ. ಭಾಗ್ಯಸ್ಥಾನಕ್ಕೆ ಶುಕ್ರ ಬಂದಾಗ ಏನು ಫಲ ಅಂತ ಹೇಳಿದ್ರೆ, ಭಾಗ್ಯ ಧರ್ಮ ದಯಾ ಪುಣ್ಯ ತಪಸ್ತಾತ ಸ್ತುತಾತ್ಮಜಾಹ ದಾನೋಪಾಸನ ಸೌಶೀಲ್ಯ ಗುರವೋ ನವಮಾದದೆ. ಎಷ್ಟು ಅದೃಷ್ಟವನ್ನು ಹೊಂದಿರತಕ್ಕಂಥ ಒಂದು ರಾಶಿ ಅಂತಂದ್ರೆ ಅದು ಬಹಳ ಬಲಿಷ್ಠವಾದ ಫಲಗಳನ್ನು ಕೊಡುತ್ತೆ. ಏನೇನು ಕೊಡುತ್ತೆ ಶುಕ್ರ ಹೇಳುತ್ತೆ, ಭಾಗ್ಯದಲ್ಲಿ ಶುಕ್ರನಿದ್ದಾಗ ಗುರುವಿನಂತೆ ಶುಭ ಫಲವನ್ನು ಕೊಡುವನು. ನೋಡಿ, ನಾನು ನಿಮ್ಗೆ ಹೇಳಿದೆ ಅಂದ್ರೆ ಗುರುಬಲ ಇಲ್ಲ ಅಂತ ಹೇಳಿದೆ, ಆದ್ರೆ ನಿಮಗೆ ಶುಕ್ರ ಬಲ ಇರೋದ್ರಿಂದ ಶುಕ್ರನೇ ಗುರುವಿನ ಫಲವನ್ನ ಕೊಡ್ತಾನೆ, ಅಥವಾ ಗುರುವಿನಂತೆ ಫಲವನ್ನ ಕೊಡ್ತಾನೆ. ಯಾವ ತರ? ದೇವರು, ಗುರುಗಳು, ಪಿತೃಗಳ ಅನುಗ್ರಹಕ್ಕೆ ನೀವು ಭಾಗ್ಯರಾಗ್ತೀರಾ, ಧರ್ಮಗಳ ವೃದ್ಧಿ ಆಗತ್ತೆ, ತಪಸ್ಸಿದ್ಧಿ ಆಗತ್ತೆ, ಪುತ್ರ ಪೌತ್ರಾದ್ರಿ ಸೌಖ್ಯಗಳ ಅಭಿವೃದ್ಧಿ ಆಗತ್ತೆ. ವಿಶೇಷವಾಗಿ ಸುಖ, ಪ್ರೀತಿ, ಭೋಗ, ಅಲಂಕಾರ, ಮೃದು ಭಾಷಣ, ಮಧುರ ನುಡಿ, ಸ್ತ್ರೀ ಸಹಜ ಪ್ರವೃತ್ತಿಗಳೆಲ್ಲವೂ ಕೂಡ ನಿಮಗೆ ಅಭಿವೃದ್ಧಿ ಆಗತ್ತೆ. ಅದರಿಂದ ಭಾಗ್ಯ ಪ್ರಾಪ್ತಿ ಆಗತ್ತೆ, ಅದರಿಂದ ಧನ ಪ್ರಾಪ್ತಿ ಆಗತ್ತೆ. ಭಾಗ್ಯ ದೇವತೆಯಾದಂಥ ಲಕ್ಷ್ಮಿ ಅನುಗ್ರಹ ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಇದಲ್ಲದೆ ನಿಮಗೆ ಅಲಂಕಾರ ವಸ್ತುಗಳಿಂದ ನೀವು ಸ್ವಲ್ಪ ತುಂಬ ಅಟ್ರಾಕ್ಷನ್ ಆಗ್ತೀರಾ, ಆಕರ್ಷಿತರಾಗ್ತೀರಾ. ಹೈನುಗಾರಿಕೆ ಮಾಡುವಂಥವ್ರಿಗೆ, ವಸ್ತ್ರಗಳ ಮಾರಾಟ ಮಾಡುವಂಥವ್ರಿಗೆ, ಕಲೆ, ಸಂಗೀತ ಇವೆಲ್ಲದರಿಂದ ಭಾಗ್ಯ ಪ್ರಾಪ್ತಿ ಆಗುತ್ತೆ. ಲೌಕಿಕ ವಿದ್ಯೆಯಲ್ಲೂ ಕೂಡ ಹೆಚ್ಚಿನ ಒಂದು ಜ್ಞಾನ ಅಭಿವೃದ್ಧಿ ಆಗುತ್ತೆ. ಶಾಸ್ತ್ರೀಯವಾದಂಥ ಜೀವನವನ್ನು ಮಾಡ್ತೀರಾ. ಕಲೆಯಲ್ಲಿ ಹೆಚ್ಚಿನ ಸಪೋರ್ಟ್ ನಿಮಗೆ ಸಿಗುತ್ತೆ. ನೀವೊಂದು ಪೇಂಟರ್ ಆಗ್ಬೋದು, ಡ್ರಾಯಿಂಗ್ ಮಾಡೋರು ಆಗ್ಬೋದು, ಅಥವಾ ಆರ್ಕಿಟೆಕ್ಟ್ ಆಗ್ಬೋದು. ತುಂಬ ಚೆನ್ನಾಗಿರುತ್ತೆ. ಕಲಾವಿದರಿಗೂ ಸಂಗೀತ ತಜ್ಞರಿಗೂ ಬಲಿಷ್ಠ ಶುಕ್ರ ಭಾಗ್ಯದ ಬಾಗಿಲನ್ನು ಈ ತಿಂಗಳು ನಿಮಗೆ ತೆಗಿತಾ ಇದ್ದಾರೆ. ಅಸಹಜ ಸಂಪತ್ತು, ಸಹಜ ಸಂಪತ್ತು ಜೊತೆಗೆ ಅಸಹಜ ಸಂಪತ್ತು ನಿಮಗೆ ಅಭಿವೃದ್ಧಿಯಾಗಿ ಒಟ್ಟಾರೆ ಏನಪ್ಪ ಅಂದರೆ ಒಂದು ಸಣ್ಣ ಪ್ರಮಾಣದ ರಾಜಯೋಗವನ್ನು ಉಂಟು ಮಾಡ್ತಾನೆ ಶುಕ್ರ. ಹಾಗಾಗಿ ವಿವಾಹ ಕಾರ್ಯಗಳಾಗ್ಬೋದು, ಶುಭ ಕಾರ್ಯಗಳಾಗ್ಬೋದು, ವಾಹನ ಸಂಬಂಧಪಟ್ಟಂಥ ಉದ್ಯೋಗ, ವ್ಯಾಪಾರ, ವ್ಯವಹಾರ ಇವೆಲ್ಲವೂ ಚೆನ್ನಾಗಿದೆ. ನೂತನ ವಾಹನಕ್ಕೆ ಯೋಗ್ಯಕರವಾಗಿರ್ತಕ್ಕಂಥ ಮಾಸ ಅಂತ ಹೇಳ್ಬೋದು. ಜೊತೆಗೆ ಅದ್ಭುತವಾದಂಥ ಕಲಾ ಪ್ರವೃತ್ತಿ ಇರೋದ್ರಿಂದ ಸಿನಿಮಾ ರಂಗದಲ್ಲಿ ಅಭಿವೃದ್ಧಿಯನ್ನು ಹೊಂದ, ಫ್ಯಾಷನ್ ಡಿಸೈನಿಂಗು, ಬ್ಯೂಟಿ ಪಾರ್ಲರು ಇತ್ಯಾದಿಗಳಲ್ಲಿ ಎಲ್ಲ ನಿಮಗೆ ತುಂಬ ಹೆವಿ ಸಕ್ಸಸ್ಸನ್ನು ನೀವು ಕಾಣಬಹುದಾಗುತ್ತೆ. ಇನ್ನು ರಾಶಿಯಿಂದ 8 ಮತ್ತು 11ನೇ ಮನೆ ಅಧಿಪತಿಯಾದಂಥ ಬುಧ 30ನೇ ತಾರೀಕಿನವರೆಗೂ ಅವರು ಅಷ್ಟಮದಲ್ಲೇ ಇರ್ತಾರೆ. 30ನೇ ತಾರೀಕಿನವರೆಗೂ ಅವರು ನವಮದಲ್ಲೇ ಇರ್ತಾರೆ. ಹಂಗಂದ್ರೆ ಪೂರ್ತಿ ನವಮ ಸ್ಥಾನದ ಬುಧ ಫಲ. ಬುಧ ಶತ್ರು ಆಗಿರ್ಬೋದು, ಆದರೆ ಬುಧ ಬೃಹತ್ ಜಾತಕದಲ್ಲಿ ಭಾಗ್ಯದಲ್ಲಿ ಬುಧ ಇದ್ದಾಗ ಎಂಥ ಗೋಚಾರ ಫಲ ಇಡುತ್ತಂದ್ರೆ ಬುದ್ಧಿಯ ಪ್ರತೀಕ. ಒಳ್ಳೆ ತೀಕ್ಷ್ಣ ಬುದ್ಧಿ ಜಾಸ್ತಿ ಆಗುತ್ತೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಇಶ್ಯೂಸ್ ಇರೋದಿಲ್ಲ. ಜೊತೆಗೆ ಗಣಿತ ವಿದ್ಯೆಯಲ್ಲಿ, ಯೋಗ ವಿದ್ಯೆಯಲ್ಲಿ ಅದ್ಭುತವಾದಂಥ ಫಲ ನಿಮಗೆ ಸಿಗುತ್ತೆ. ಶಾಸ್ತ್ರಬದ್ಧವಾಗಿರ್ತಕ್ಕಂಥ ವಿದ್ಯೆಯನ್ನು ಕಲಿತೀರಾ. ಅಧಿಕ ವಿದ್ಯೆ, ಐಶ್ವರ್ಯ, ಪಾಂಡಿತ್ಯ ಇವೆಲ್ಲವೂ ನಿಮಗೆ ಸಿಗುತ್ತೆ. ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಯಾರ್ಯಾರು CA ಮಾಡ್ತಾ ಇದ್ದೀರಾ, ಅಥವಾ ಕಾಮರ್ಸ್ ತೊಗೊಂಡಿದ್ದೀರಾ, ಬ್ಯಾಂಕಿಂಗ್ ಸೆಕ್ಟರಲ್ಲಿದ್ದೀರಾ, ಅಕೌಂಟ್ ಸೆಕ್ಟರಲ್ಲಿದ್ದೀರಾ ಅಂಥವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಪ್ರೊಫೆಸರ್ಸ್ಗೆಲ್ಲ ಭಾಳ ಚೆನ್ನಾಗಿರುತ್ತೆ. ಉದ್ಯಮ, ಸ್ಮಾಲ್ ಸ್ಕೇಲು, ಮೀಡಿಯಂ ಸ್ಕೇಲು, ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಅವ್ರಿಗೆ, ಮ್ಯಾನುಫ್ಯಾಕ್ಚರರ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಶಿಕ್ಷಣ ತಜ್ಞರು, ಉಪನ್ಯಾಸಕರು, ಪತ್ರಿಕೋದ್ಯಮಿಗಳು, ಜರ್ನಲಿಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದು TV ಮೀಡಿಯಾ ಆಗ್ಬೋದು, ಪ್ರಿಂಟ್ ಮೀಡಿಯಾ ಆಗ್ಬೋದು, ಅಥವಾ ಸೋಷಿಯಲ್ ಮೀಡಿಯಾ ಆಗ್ಬೋದು, ತುಂಬ ಚೆನ್ನಾಗಿರುತ್ತೆ. ಧನ ಅಭಿವೃದ್ಧಿಯಾಗಿ ಭಾಗ್ಯ ಪ್ರಾಪ್ತಿ ಆಗೋದ್ರಲ್ಲಿ ಸಂದೇಹನೇ ಇಲ್ಲ. ಯಾವುದೇ ಥರ ವಿವಾದಾತ್ಮಕ ಚಟುವಟಿಕೆಗಳು ನೀವು ಪಾಲ್ಗೊಳ್ಳದೆ ಬಹಳ ಸುಖವನ್ನು, ಸಂತೋಷವನ್ನು ಅನುಭವಿಸೋದಕ್ಕೆ ಅದ್ಭುತವಾದಂಥ ಯೋಗದ ಜಾಗವನ್ನು ನಿಮಗೆ ಬಿಟ್ಕೊಡ್ತಾ ಇದ್ದಾರೆ ಬುಧ. ಬುಧಂದಾಯ್ತು. ಇನ್ನು ನೋಡಿ, ನಿಮಗೆ ದಶಮಾಧಿಪತಿ ಸೂರ್ಯ, 10ನೇ ಮನೆ ಅಧಿಪತಿ ಸೂರ್ಯ 10ನೇ ಮನೆಗೆ ಬರ್ತಾ ಇದ್ದಾರೆ. ಅಷ್ಟರವರೆಗೂ ಭಾಗ್ಯಸ್ಥಾನದಲ್ಲಿರ್ತಾರೆ. ಸೂರ್ಯ ಎಷ್ಟು ಒಳ್ಳೆ ಉತ್ತಮ ಫಲ ಕೊಡ್ತಾನೆ ನಿಮಗೆ ಅಂದರೆ, ಪ್ರವ್ರಜ್ಯಾಗಮ ಕರ್ಮ ಜೀವನ ಯಶೋ ವಿಜ್ಞಾನ ವಿದ್ಯಾ ಕ್ರಮಾತ್ ಅಂತ ಹೇಳುತ್ತೆ. ರಾಜಗ್ರಹನಾಗಿರ್ತಕ್ಕಂಥ ಸೂರ್ಯ ದಶಮಾಧಿಪತಿ ಗೋಚಾರದಲ್ಲಿ ದಶಮ ಸ್ಥಾನದಲ್ಲಿದ್ದಾಗ ಸುಖ ಶೌರ್ಯ ಭಾಕಖೇ ಅಂತ ಹೇಳಿ ಒಂದು ಶ್ಲೋಕ ಅಪ್ಲೈ ಆಗುತ್ತೆ. ಏನು? ವಿಶೇಷವಾಗಿ ಒಂದು ಅಧಿಕಾರ ಅನ್ನುವಂಥದ್ದು ಸಿಗುತ್ತೆ. ಅಧಿಕಾರದ ಬಲ ವೃದ್ಧಿ ಆಗುತ್ತೆ, ಸ್ಥಾನ ಬಲ ಹೆಚ್ಚುತ್ತೆ,
ಹೊಸದಾಗಿ ಉದ್ಯೋಗ ಸಿಗುವಂಥ ಸಾಧ್ಯತೆ ಅಥವಾ ಇರೋ ಉದ್ಯೋಗದಲ್ಲಿ ಅಭಿವೃದ್ಧಿ ಸಾಧ್ಯತೆ, ಆರೋಗ್ಯವು ಕೂಡ ಚಿತ್ತವಾಗಿರುತ್ತೆ, ಬಲಿಷ್ಠವಾದಂಥ ಮನಸ್ಸು ನಿಮಗೆ ಪ್ರಾಪ್ತಿಯಾಗುತ್ತೆ, ಮನೋವ್ಯಾಧಿ ದೂರ ಆಗುತ್ತೆ. ನಿಮಗೇನಾದರೂ ಡಿಪ್ರೆಸ್ಸು, ಆಂಗ್ಸೈಟಿ ಈ ಥರದ್ದೇನಾದರೂ ಇತ್ತಂತಂದರೆ ಎಲ್ಲ ಫಿನಾಮಿನಾಯಿಂದ ನೀವು ಹೊರಗಡೆ ಬರುವಂಥ ಸಾಧ್ಯತೆಗಳು ದಶಮಾಧಿಪತಿ ದಶಮ ಸ್ಥಾನದಲ್ಲಿದ್ದಾಗ ವಿಶೇಷವಾದ ಫಲವನ್ನು ಕೊಡ್ತಾನೆ. ಅದರ ಜೊತೆಗೆ ಸರ್ಕಾರಿ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಪ್ರಯತ್ನಗಳಲ್ಲಿ ಯಶಸ್ಸು ಸಿಗುತ್ತೆ. ಸರ್ಕಾರಿ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ವಿದ್ಯಾಭ್ಯಾಸದಲ್ಲೂ ಕೂಡ ನಮಗೆ ಯಶಸ್ಸು ಸಿಗುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ಸೂರ್ಯನ ಬಲ ಅಪ್ರತಿಮವಾಗಿ ನಿಮಗೆ ಶುಭ ಫಲ ಕೊಡುವಂಥದ್ದು. ಜೊತೆಗೆ ತಂದೆಯ ಆಶೀರ್ವಾದ ಹೆಚ್ಚು ಸಿಗುತ್ತೆ. ಪ್ರಮುಖವಾಗಿ ನೋಡೋದಾದರೆ ಚಿನ್ನ ವ್ಯಾಪಾರ ಮಾಡುವಂಥವ್ರಿಗೆ, ಹಲ್ಲಿನ ಡಾಕ್ಟರ್ಸ್ಗೆ ಅಂದರೆ ಡೆಂಟಲಿಸ್ಟ್ಗೆ, ಮತ್ತು ಉಣ್ಣೆ ವಸ್ತ್ರಗಳನ್ನು ತಯಾರಿ ಮಾಡುವಂಥವ್ರಿಗೆ, ಔಷಧ ವಸ್ತುಗಳನ್ನು ಮಾರಾಟ ಹಾಗೂ ತಯಾರಕರಿಗೆ, ಮಣ್ಣಿನ ಕೆಲಸ ಮಾಡುವಂಥವರಿಗೆ, ರಾಜ ಸೇವೆ ಮಾಡುವಂಥವ್ರಿಗೆ, ರೋಗಿಗಳನ್ನು ಸೇವೆ ಮಾಡುವಂಥ ನರ್ಸ್ ಆಗ್ಬೋದು, ಡಾಕ್ಟರ್ಸ್ಗಾಗ್ಬೋದು, ಅವರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಸಾಮಾಜಿಕ ಮುಖಂಡರ ಒಂದು ಸ್ಥಾನದಲ್ಲಿ ನಿಮಗೆ ಬಲಿಷ್ಠವಾದ ಫಲ ಸಿಗುತ್ತೆ. ಮೂಲ ಪದಾರ್ಥಗಳು ಅಂತಂದರೆ ಅವಶ್ಯಕ ಪದಾರ್ಥಗಳು ಅಂತ ಹೇಳ್ತೀವಿ. ಈಗ ಮೆಡಿಸನ್ ಆಗ್ಬೋದು, ಅಕ್ಕಿ ದವಸ ಧಾನ್ಯ ಆಗ್ಬೋದು, ಹಾಲು ಇತ್ಯಾದಿಗಳಾಗ್ಬೋದು, ಅತ್ಯವಶ್ಯಕ ವಸ್ತುಗಳಲ್ಲಿ ನಿಮ್ಗೆ ಯಾವತ್ತೂ ಕಡಿಮೆ ಆಗೋದಿಲ್ಲ. ಆಮೇಲೆ ಮರಗಳಿಂದ ಅಥವಾ ಈ ಪ್ಲೈವುಡ್ ವ್ಯಾಪಾರ, ಫರ್ನಿಚರ್ಸ್ ಮಾಡುವಂಥವ್ರು, ಮರದ ರಬ್ಬರ್ ಸಂಬಂಧಪಟ್ಟಂಥ ವ್ಯಾಪಾರ ಆಗ್ಬೋದು, ಇವೆಲ್ಲವೂ ಕೂಡ ತುಂಬ ಚೆನ್ನಾಗಿ ಅಭಿವೃದ್ಧಿಯಾಗಿ ಈ ಸಾಮಿಲ್ ನಡೆಸ್ತಕ್ಕಂಥವ್ರಿಗೆ, ಪ್ಲೈವುಡ್ ತಯಾರಕರಿಗೆ ಅಂಥವ್ರಿಗೆಲ್ಲ ಆತ್ಮಬಲ ಹೆಚ್ಚಾಗಿ ಒಳ್ಳೆ ಯಶೋ ಮನಸ್ಸು ಪ್ರಾಪ್ತಿ ಆಗೋದ್ರಲ್ಲಿ ಸಂದೇಹನೇ ಇಲ್ಲ. ಒಟ್ಟಾರೆ ನೋಡಿ, ನಾನು ಆಗಲೇ ಪ್ರಾರಂಭದಲ್ಲೇ ಒಂದು ಮಾತು ಹೇಳಿದೆ, ಗುರು ಅನ್ನುವಂಥದ್ದು ಶನಿ ಅನ್ನುವಂಥದ್ದು ಮಾತ್ರ ಫಲ ಅಲ್ಲ, ಇತರೆ ಗ್ರಹಗಳು ಫಲ ಕೊಡುತ್ತೆ. ಅದು ಶುಭ ಫಲವನ್ನೇ ಕೊಡುತ್ತೆ ಹೊರತು ನೆಗೆಟಿವ್ ಕೊಡಲ್ಲ. ಯಾಕಂದರೆ ಜಾತಕನೇ ಹಾಗೆ, ಒಂದು ಗ್ರಹ ಬಲಹೀನವಾಗಿದ್ದರೆ ಒಂದು ಗ್ರಹ ಬಲಿಷ್ಠವಾಗಿರುತ್ತೆ. ಈ ತಿಂಗಳು ಮಹೋದಯ ಕಾಲಗಳು. 7ನೇ ತಾರೀಕು ನಿಮಗೆ ಅಂಗಾರಕ ಜಯಂತಿ ಇದೆ. ಅವತ್ತು ಅಂಗಾರಕನನ್ನು, ಯಾರ್ಯಾರಿಗೆ ಕುಜದೋಷ ಇದೆಯೋ ಅವತ್ತು ಕುಜನನ್ನು, ಸುಬ್ರಹ್ಮಣ್ಯನನ್ನು ಆರಾಧನೆ ಮಾಡುವಂಥ ದಿನ. 8ನೇ ತಾರೀಕು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಇದೆ. ಅವತ್ತು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಿ. 9ನೇ ತಾರೀಕು ಶನಿವಾರ ರಕ್ಷಾಬಂಧನ. ಅವತ್ತು ಅಣ್ಣ ತಮ್ಮಂದರ ಆಶೀರ್ವಾದ, ಅಣ್ಣನ ಆಶೀರ್ವಾದ ಪಡ್ಕೊಳ್ಳೋದು, ತಮ್ಮನಿಗೆ ಆಶೀರ್ವಾದ ಮಾಡುವಂಥದ್ದು, ರಾಖಿ ಕಟ್ಟುವಂಥದ್ದು. ಹಿಂದಿನ ಕಾಲದಲ್ಲಿ ಕಂಕಣವನ್ನು ಕಟ್ತಾ ಇದ್ರು, ಈ ಕಾಲದಲ್ಲಿ ರಾಖಿ ಕಟ್ತಾ ಇದ್ದೀರಾ. ಮತ್ತು 26ನೇ ತಾರೀಕು ಆಗಸ್ಟ್ ತಿಂಗಳು ಸ್ವರ್ಣಗೌರಿ ವ್ರತ. 27ನೇ ತಾರೀಕು ವರಸಿದ್ಧಿ ವಿನಾಯಕ ವ್ರತ, ಅಂದರೆ ಗೌರಿ ಗಣಪತಿ ವ್ರತ ಅಂತ ಹೇಳ್ತೀವಿ, ವರ್ಷಕ್ಕೊಮ್ಮೆ ಬರುತ್ತಲ್ಲ, ಅದು ನಮಗೆ 26, 27 ಬರುವಂಥದ್ದು. 16ನೇ ತಾರೀಕು ಶ್ರೀಕೃಷ್ಣ ಜನ್ಮಾಷ್ಟಮಿ, ಗೋಕುಲಾಷ್ಟಮಿ ಅಂತೀವಿ. ಸಂತಾನ ಅಪೇಕ್ಷಿತ ದಂಪತಿಗಳು ಆ ದಿನ ಆ ಮಹಾವಿಷ್ಣುವಿನ ಆರಾಧಕನೆ ಮಾಡಿ ಮತ್ತು ಕೃಷ್ಣನ ಆರಾಧನೆಯನ್ನು ಮಾಡಿ ವಿಶೇಷವಾದ ಸಂತಾನ ಯೋಗ್ಯ ಫಲವನ್ನು ಪಡ್ಕೋಬೋದು. ದಂಪತಿಗಳಿಗೆ ವ್ಯಾಜ್ಯಗಳು, ವಿವಾದಾತ್ಮಕ ಸಮಸ್ಯೆಗಳು ದೂರವಾಗುತ್ತೆ. ಸತಿಪತಿಗಳ ಮಧ್ಯೆ ಇರತಕ್ಕಂಥ ವೈಮನಸ್ಯ ದೂರ ಆಗಿ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಇದಕ್ಕಿಂತ ಉತ್ತಮವಾದ ಮಾಸ ಸಿಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಮಾಸ ಇದಾಗಿದ್ದು. ಜೊತೆಗೆ ನಿಮಗೆ ಸಂತಾನಕ್ಕೂ ಅಂತಲ್ಲ, ಇದು ಶ್ರಾವಣ ಮಾಸ ಆದ್ದರಿಂದ ಶ್ರಾವಣ ಶನಿವಾರ ಗೋವಿಂದನ ಆರಾಧನೆ ಮಾಡುವಂಥದ್ದು, ಗೋವಿಂದನ ಸ್ಮರಣೆ ಮಾಡುವಂಥದ್ದು. 2ನೇ ತಾರೀಕು ಆಗಸ್ಟ್ ತಿಂಗಳು 1ನೇ ಶ್ರಾವಣ ಶನಿವಾರ, ಮತ್ತು 9ನೇ ತಾರೀಕು ಆಗಸ್ಟ್ ತಿಂಗಳು 2ನೇ ಶ್ರಾವಣ ಶನಿವಾರ, 16ನೇ ತಾರೀಕು ಆಗಸ್ಟ್ ತಿಂಗಳು 3ನೇ ಶ್ರಾವಣ ಶನಿವಾರ, 23ನೇ ತಾರೀಕು ಆಗಸ್ಟ್ ತಿಂಗಳು 4ನೇ ಶ್ರಾವಣ ಶನಿವಾರ. 4 ಶ್ರಾವಣ ಶನಿವಾರಗಳಲ್ಲೂ ಕೂಡ ನೀವು ಭಗವಂತನಾದಂಥ ಮಹಾವಿಷ್ಣುವನ್ನು ಆರಾಧನೆ ಮಾಡುವಂಥದ್ದು ಯಥೇಚ್ಛವಾದಂಥ ಶುಭ ಫಲ ಸಿಗುತ್ತೆ. ಶ್ರಾವಣ ಅಂದ ಕೂಡಲೇ ಎಲ್ಲರೂ ಭಕ್ತಿಯಿಂದ ಮಾಂಸಾಹಾರವನ್ನು ಬಿಟ್ಟು, ಮೊಟ್ಟೆ, ಮೀನು ಇತ್ಯಾದಿಗಳೆಲ್ಲವನ್ನು ಬಿಟ್ಟು, ಮದ್ಯವನ್ನು ಬಿಟ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಆ ಭಗವಂತ ಗೋವಿಂದನನ್ನು ಆರಾಧನೆ ಮಾಡೋದರಲ್ಲಿ ವಿಶೇಷವಾದಂಥ ಸುಖ ಸಂತೋಷ ಅನುಭವಿಸ್ತಾರೆ. ಅದರಲ್ಲಿ ಎರಡು ಮಾತಿಲ್ಲ. ವೃಶ್ಚಿಕ ರಾಶಿಯವರಿಗೆ ಅಂತಲ್ಲ, ಈ ಮಾಸದಲ್ಲಿ 18ನೇ ತಾರೀಕು ವಿಶೇಷವಾದಂಥ ದಿನ. ಅವತ್ತು 18ನೇ ತಾರೀಕು ಸೋಮವಾರ, ಶ್ರಾವಣ ಬಹುಳ ದಶಮಿ. ಅವತ್ತು ಮೃಗಶಿರಾ ನಕ್ಷತ್ರ, ಹರ್ಷಯೋಗ, ಅದ್ಭುತವಾದಂಥ ದಿನ. ಆಸ್ ಪರ್ ನ್ಯೂಮರಾಲಜಿ ಪ್ರಕಾರ 1 + 8 = 9 ಅಂದರೆ ಕುಜ. ಅವತ್ತು ಮೃಗಶಿರಾ ನಕ್ಷತ್ರ, ಆ ನಕ್ಷತ್ರಕ್ಕೆ ಅಧಿಪತಿ ಕುಜ, ಮಹಾನಕ್ಷತ್ರ. ಹರ್ಷಯೋಗ ಅಂದರೆ ಸಂತೋಷವಾದ ಯೋಗ. ಶ್ರಾವಣ ಬಹುಳ ದಶಮಿ ಮುಹೂರ್ತದ ದಿನ, ಸೋಮವಾರ. ಆ ದೇವರ ಆಶೀರ್ವಾದ ನಿಮಗೆ ಹೆಚ್ಚು ಸಿಗುತ್ತೆ. ಆ ದಿನ ಏನಾದರೂ ಸ್ವಲ್ಪ ಸೇವಿಂಗ್ಸ್ ಮಾಡಿಟ್ಕೊಂಡಿದ್ರೆ ಖಂಡಿತವಾಗಲೂ 18ನೇ ತಾರೀಕು 1 ಗ್ರಾಮ್ ಆದರೂ ಬಂಗಾರ ತಗೊಳ್ಳಿ, ಭಾಳ ಒಳ್ಳೆಯ ದಿನ. ಅವತ್ತು ನೀವೇನಾದ್ರು ಸೇವಿಂಗ್ಸ್ ಇಟ್ಕೊಂಡಿದ್ರೆ ಖಂಡಿತವಾಗಲೂ ಬಂಗಾರವನ್ನು ಮನೆಗೆ ತನ್ನಿ. ಆ ಬಂಗಾರ ನಿಮ್ಮನ್ನು ಬಿಟ್ಟು ಹೋಗಲ್ಲ. ಅದರಿಂದ ಲಕ್ಷ್ಮಿ ಅನುಗ್ರಹ ಹೆಚ್ಚಾಗಿ ನಿಮಗೆ ಸಿಗುತ್ತೆ. ಜೊತೆಗೆ ಭಗವಂತನ ಆರಾಧನೆ ಮಾಡ್ತಾ ಇರೋದ್ರಿಂದ ಯಶಸ್ಸು, ಕೀರ್ತಿ ಅನ್ನುವಂಥದ್ದು ಅಭಿವೃದ್ಧಿಯಾಗಿ ಸುಖ ಸಂತೋಷ ನಿಮಗೆ ಪ್ರಾಪ್ತಿಯಾಗೋದ್ರಲ್ಲಿ ಸಂದೇಹನೇ ಇಲ್ಲ.
ಗುರು ಶನಿ ಬಿಟ್ಟು ಬೇರೆ ಎಲ್ಲ ಗ್ರಹಗಳು ನಿಮಗೆ ವಾಸ್ತವವಾಗಿ ತುಂಬ ಚೆನ್ನಾಗಿದೆ. ನಿಮ್ಮ ಮೂಲ ಜಾತಕದಲ್ಲಿ ಗುರು ಮತ್ತು ಶನಿ ಬಲಹೀನವಾಗಿದೆಯಾ, ಬಲಿಷ್ಠವಾಗಿದೆಯಾ? ಅಕಸ್ಮಾತ್ ಬಲಹೀನವಾಗಿದ್ದರೆ ಏನಾದರೂ ಪರಿಹಾರಗಳನ್ನು ಮಾಡ್ಕೊಳ್ಬೇಕು. ಅದು ಸುಲಭವಾಗಿ ಸರಳವಾಗಿ ಮಾಡ್ಕೊಳ್ಬೇಕು. ಅದನ್ನು ನೀವು ನೋಡಬೇಕು ಅಂತಂದರೆ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸ್ಕೊಂಡು ಬೇಕಾದ ಪರಿಹಾರಗಳು ಮಾಡ್ಕೊಳ್ಳಿ. ಖಂಡಿತ ಈ ಒಂದು ಶ್ರಾವಣ ಮಾಸ ಅಥವಾ ಆಗಸ್ಟ್ ತಿಂಗಳ ಮಾಸದಲ್ಲಿ ಸಂತೋಷ, ಸುಖ, ಸಂಭ್ರಮ, ಆನಂದವನ್ನು ಆಚರಣೆ ಮಾಡಿಕೊಳ್ಳಿ. ಆನಂದವಾಗಿರಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.